ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸವ್ವಸಾಹೋಣಂ. ಆಚಾರ್ಯ ಶ್ರೀ ಭಗವದ್ ಉಮಾಸ್ವಾಮಿ ವಿರಚಿತ ತತ್ವಾರ್ಥ ಸೂತ್ರ. ಮೋಕ್ಷಮಾರ್ಗಸ್ಯ ನೇತಾರಂ ಭಿತ್ತಾರಂ ಕರ್ಮ ಭೂಮೃತಾಂ ಜ್ಞಾತಾರಂ ಈಶ್ವತತ್ವಾನಾಂ ವಂದೇ ತದ್ಗುಣಾಲಬ್ಧಯೇ ವಂದೇ ತದ್ಗುಣಾಲಬ್ಧಯೇ ವಂದೇ ತದ್ಗುಣಾಲಬ್ಧಯೇ. ಶ್ರೀ ಮಹಾವೀರ ಸ್ವಾಮಿ ಭಗವಾನ ಕಿ ಜೈ ಹೋ. ಅನಂತ ಅನಂತ ಸಿದ್ಧ ಪರಮೇಶ್ವರಿ ಭಗವಾನ ಕಿ ಜೈ ಹೋ. ಆಚಾರ್ಯ ಶ್ರೀ ಉಮಾಸ್ವಾಮಿ ಮಹಾರಾಜ್ ಕಿ ಜೈ ಹೋ. ಆಚಾರ್ಯ ಶ್ರೀ ವಿಶುದ್ಧ ಸಾಗರ ಮಹಾರಾಜ್ ಕಿ ಜೈ ಹೋ. ಮುನಿಶ್ರೀ ಪ್ರಣಮ್ಯ ಸಾಗರ ಮಹಾರಾಜ್ ಕಿ ಜೈ ಹೋ. 3 ಕಡಿಮೆ 9 ಕೋಟಿ ಮುನಿರಾಜ್ ಕಿ ಜೈ ಹೋ. ಜಿನವಾಣಿ ಮಾತಾ ಕಿ ಜೈ ಹೋ. ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ. ತತ್ವಾರ್ಥ ಸೂತ್ರದ 2ನೇ ಅಧ್ಯಾಯದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಇಂದ್ರಿಯಗಳ ಸಂಖ್ಯೆ ಮತ್ತು ಅದರ ಭೇದಗಳನ್ನು ತಿಳಿದೆವು. ಈಗ ಇಂದ್ರಿಯಗಳ ಹೆಸರನ್ನು ಸೂಚಿಸುವ ಸೂತ್ರ. ಸೂತ್ರ 19. ಸ್ಪರ್ಶನ ರಸನ ಘ್ರಾಣ ಚಾಕ್ಷುಃ ಶ್ರೋತ್ರಾಣಿ. ಸ್ಪರ್ಶನ ರಸನ ಘ್ರಾಣ ಚಾಕ್ಷುಃ ಶ್ರೋತ್ರಾಣಿ. ಅರ್ಥ: ಸ್ಪರ್ಶನ ರಸನ ಘ್ರಾಣ ಚಾಕ್ಷು ಮತ್ತು ಶ್ರೋತ್ರ ಇವು 5 ಇಂದ್ರಿಯಗಳ ಹೆಸರುಗಳಾಗಿವೆ. ವೀರ್ಯಾಂತರಾಯ ಮತ್ತು ಮತಿಜ್ಞಾನವರಣ ಕರ್ಮದ ಕ್ಷಯೋಪಶಮವಾಗುವುದರಿಂದ ಹಾಗೂ ಅಂಗೋಪಾಂಗ ನಾಮಕರ್ಮದ ಉದಯವಾಗುವುದರಿಂದ ಆತ್ಮ ಯಾವುದರ ಮುಖಾಂತರ ಪದಾರ್ಥಗಳನ್ನು ಸ್ಪರ್ಶಿಸಿ ತಿಳಿಯುತ್ತದೆಯೋ ಅದನ್ನು ಸ್ಪರ್ಶನೇಂದ್ರಿಯ ಎನ್ನುವರು. ಯಾವುದರ ಮುಖಾಂತರ ಆತ್ಮವು ರಸವನ್ನು ಗ್ರಹಣ ಮಾಡುತ್ತದೆಯೋ ಅದನ್ನು ರಸನ ಇಂದ್ರಿಯ ಎನ್ನುವರು. ಯಾವುದರಿಂದ ಗಂಧವನ್ನು ಗ್ರಹಿಸಲಾಗುತ್ತದೆಯೋ ಅದನ್ನು ಘ್ರಾಣ ಇಂದ್ರಿಯ ಎನ್ನುವರು. ಯಾವುದರ ಮುಖಾಂತರ ನೋಡುತ್ತದೆಯೋ ಅದನ್ನು ಚಾಕ್ಷು ಇಂದ್ರಿಯ ಎನ್ನುವರು. ಮತ್ತು ಯಾವುದರ ಮುಖಾಂತರ ಕೇಳುತ್ತದೆಯೋ ಅದನ್ನು ಶ್ರೋತ್ರೇಂದ್ರಿಯ ಎಂದು ಕರೆಯುವರು. ಈ ಇಂದ್ರಿಯಗಳ ವಿಷಯಗಳನ್ನು ಮುಂದಿನ ಸೂತ್ರದಲ್ಲಿ ಹೇಳುತ್ತಾರೆ. ಸೂತ್ರ 20. ಸ್ಪರ್ಶ ರಸ ಗಂಧ ವರ್ಣ ಶಬ್ದಾಸ್ ತದಾರ್ಥಾಃ. ಸ್ಪರ್ಶ ರಸ ಗಂಧ ವರ್ಣ ಶಬ್ದಾಸ್ ತದಾರ್ಥಾಃ. ಅರ್ಥ: ಸ್ಪರ್ಶ ರಸ ಗಂಧ ರೂಪ ಮತ್ತು ಶಬ್ದ
ಇವು ಕ್ರಮವಾಗಿ ಸ್ಪರ್ಶನ, ರಸನ, ಘ್ರಾಣ, ಚಾಕ್ಷು ಮತ್ತು ಶ್ರೋತ್ರೇಂದ್ರಿಯಗಳ ವಿಷಯಗಳಾಗಿವೆ. ಹೀಗೆ ಈ 5 ಇಂದ್ರಿಯಗಳ 5 ವಿಷಯಗಳಾಗಿವೆ. ಪ್ರತಿ ಇಂದ್ರಿಯ ತನ್ನ ತನ್ನ ವಿಷಯವನ್ನೇ ಗ್ರಹಣ ಮಾಡುತ್ತದೆ. ಒಂದು ಇಂದ್ರಿಯ ಮತ್ತೊಂದು ಇಂದ್ರಿಯದ ವಿಷಯವನ್ನು ಗ್ರಹಣ ಮಾಡುವುದಿಲ್ಲ. ಇಲ್ಲಿ ಒಂದು ಪ್ರಶ್ನೆಯನ್ನು ಹೇಳಿದ್ದಾರೆ. ಮನಸ್ಸು ಉಪಯೋಗದಲ್ಲಿ ಸಹಾಯಕವೇ ಅಥವಾ ಇಲ್ಲವೇ ಎಂದು ಪ್ರಶ್ನೆ. ಉತ್ತರ: ಸಹಾಯಕವಿದೆ. ಮನಸ್ಸಿನ ಸಹಾಯತೆ ಇಲ್ಲದೆ ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಲ್ಲಿ ಪ್ರವೃತ್ತಿ ಮಾಡುವುದಿಲ್ಲ ಎಂದು ಸಮಾಧಾನ. ಮನಸ್ಸಿನ ಕೆಲಸ ಇಂದ್ರಿಯಗಳಿಗೆ ಸಹಾಯ ಮಾಡುವುದಷ್ಟೇ ಇದೆಯೋ ಅಥವಾ ಅದು ಸ್ವಯಂ ತಾನೂ ಸಹ ಏನಾದರೂ ತಿಳಿಯುತ್ತದೆಯೋ ಎಂಬ ಪ್ರಶ್ನೆಯ ಉತ್ತರಕ್ಕಾಗಿ ಮುಂದಿನ ಸೂತ್ರವನ್ನು ಸೂತ್ರಕಾರರು ಹೇಳುತ್ತಾರೆ. ಸೂತ್ರ 21. ಶ್ರುತಮನಿಂದ್ರಿಯಸ್ಯ ಅರ್ಥ ಅನಿಂದ್ರಿಯ ಅರ್ಥಾತ್ ಮನಸ್ಸು ಮತ್ತು ಶ್ರುತ ಅರ್ಥಾತ್ ಶ್ರುತಜ್ಞಾನದ ವಿಷಯಭೂತ ಪದಾರ್ಥ, ಶ್ರುತಜ್ಞಾನದ ವಿಷಯಭೂತ ಪದಾರ್ಥ ಮನಸ್ಸಿನ ವಿಷಯವಿದೆ. ಅರ್ಥಾತ್ ಶ್ರುತಜ್ಞಾನವರಣ ಕರ್ಮದ ಕ್ಷಯೋಪಶಮವಾದಾಗ ಮನಸ್ಸಿನ ಸಹಾಯತೆಯಿಂದಲೇ ಆತ್ಮವು ಶ್ರುತಜ್ಞಾನದ ವಿಷಯವನ್ನು ತಿಳಿಯುತ್ತದೆ. ಆದ್ದರಿಂದ ಶ್ರುತಜ್ಞಾನವಾಗುವುದು ಮನಸ್ಸಿನ ಪ್ರಮುಖ ಕೆಲಸವಾಗಿದೆ. ತನ್ನ ಈ ಕೆಲಸದಲ್ಲಿ ಅದು ಯಾವುದೇ ಇಂದ್ರಿಯದ ಸಹಾಯವನ್ನು ಪಡೆಯುವುದಿಲ್ಲ. ಈಗ ಸ್ಪರ್ಶನೇಂದ್ರಿಯ ಯಾರಿಗೆ ಇರುತ್ತದೆ ಎಂಬುದನ್ನು ಹೇಳುತ್ತಾರೆ. ಸೂತ್ರ 22. ವನಸ್ಪತ್ಯಾಂ ತಾನಾಮೇಕಂ ಅರ್ಥ ಪೃಥ್ವಿಕಾಯದಿಂದ ಹಿಡಿದು ವನಸ್ಪತಿಕಾಯ ಪರ್ಯಂತ ಜೀವಗಳಿಗೆ ಒಂದು ಸ್ಪರ್ಶನೇಂದ್ರಿಯವೇ ಇರುತ್ತದೆ. ಇನ್ನು ಉಳಿದ ಇಂದ್ರಿಯಗಳ ಸ್ವಾಮಿಯನ್ನು ಮುಂದಿನ ಸೂತ್ರದಲ್ಲಿ ಹೇಳುತ್ತಾರೆ. ಸೂತ್ರ 23. ಕ್ರಿಮಿ ಪೀಪೀಲಿಕ ಭ್ರಾಮರ ಮನುಷ್ಯಾದಿ ನಾಮೇಕೈಕ ವೃದ್ಧಾನಿ. ಕ್ರಿಮಿ ಪೀಪೀಲಿಕ ಭ್ರಾಮರ ಮನುಷ್ಯಾದಿ ನಾಮೇಕೈಕ ವೃದ್ಧಾನಿ. ಅರ್ಥ ಕ್ರಿಮಿ ಮೊದಲಾದವುಗಳಿಗೆ ಒಂದೊಂದು ಇಂದ್ರಿಯಗಳು ಅಧಿಕವಾಗಿರುತ್ತವೆ. ಅರ್ಥಾತ್ ಶಂಖಹುಳು, ಎರೆಹುಳು ಇತ್ಯಾದಿಗಳಿಗೆ ಸ್ಪರ್ಶನ ಮತ್ತು ರಸನ ಈ 2 ಇಂದ್ರಿಯಗಳು ಇರುತ್ತವೆ. ಇರುವೆ, ತಿಗಣೆ ಮುಂತಾದವುಗಳಿಗೆ ಸ್ಪರ್ಶನ, ರಸನ, ಘ್ರಾಣ ಈ 3 ಇಂದ್ರಿಯಗಳು ಇರುತ್ತವೆ.
ದುಂಬಿ, ನೊಣ, ಸೊಳ್ಳೆ ಇತ್ಯಾದಿಗಳಿಗೆ ಸ್ಪರ್ಶನ, ರಸನ, ಘ್ರಾಣ ಮತ್ತು ಚಾಕ್ಷು ಈ 4 ಇಂದ್ರಿಯಗಳು ಇರುತ್ತವೆ. ಮತ್ತು ಮನುಷ್ಯ, ಪಶು, ಪಕ್ಷಿ ಇತ್ಯಾದಿಗಳಿಗೆ 5 ಇಂದ್ರಿಯಗಳು ಇರುತ್ತವೆ. ಇನ್ನು ಮುಂದಿನ ಸೂತ್ರಗಳಲ್ಲಿ ಸಂಜ್ಞಿ ಪಂಚೇಂದ್ರಿಯಗಳ ಸ್ವರೂಪವನ್ನು ತಿಳಿಯಲು ಇದ್ದೇವೆ. पंचपरमेष्ठि भगवान की जय हो. आचार्य श्री भगवत उमा स्वामी महाराज की जय हो. आचार्य श्री विशुद्ध सागर महाराज की जय हो. मुनिश्री प्रणम्य सागर महाराज की जय हो. जिनवाणी माता की जय हो. अहिंसा परमो धर्म की जय हो.